ಆ ದಿನ ತ್ರಿವೇಣಿ ಯಾರಿಂದಲೋ ಬಚಾವಾಗಲು ಓಡುತ್ತಿದ್ದಳು. ಓಡುತ್ತಾ ಓಡುತ್ತಾ ಹಾಗೆಯೇ ಅವಳು ಕಾಡಿನ ಮಧ್ಯೆ ತಲುಪಿದಳು. ಅಲ್ಲಿ ಅವಳಿಗೆ ಒಂದು ಚಿನ್ನದ ನಾಣ್ಯ ಕಾಣಿಸಿತು. ಅರೆ, ಇದೇನಿದು? ಇಷ್ಟು ದಟ್ಟವಾದ ಕಾಡಲ್ಲಿ ಚಿನ್ನದ ನಾಣ್ಯನಾ? ಇದೇಂಗೆ ಇಲ್ಲಿ ಬಂತು? ಹಾಗೆ ಎಂದು ಆ ಚಿನ್ನದ ನಾಣ್ಯವನ್ನು ಕೈಯಲ್ಲಿ ಹಿಡಿದಳು. ಅಷ್ಟರಲ್ಲಿಯೇ ಅಲ್ಲಿ ಒಂದು ಮಾಯ ಆಗಿತ್ತು. ತ್ರಿವೇಣಿಯ ಮುಂದೆ ಅಲ್ಲಿ ಒಂದು ಬಿಳಿ ಬಟ್ಟೆ ಮತ್ತು ರೆಕ್ಕೆಯನ್ನು ಹೊಂದಿರುವ ಒಂದು ದೇವತೆ ಬಂದಳು. ಅರೆ ಅರೆ, ಯಾರು ನೀನು? ಇಲ್ಲೇನು ಮಾಡ್ತಾ ಇದ್ದೀನಿ ನೀನು? ಯಾರು ನೀನು? ಭಯಪಡಬೇಡ ತ್ರಿವೇಣಿ, ನಿನ್ನನ್ನು ಕಾಪಾಡೋದಕ್ಕಂದೇ ನಾನಿಲ್ಲಿಗೆ ಬಂದಿದ್ದೇನೆ. ಏನು ಕಾಪಾಡೋದಕ್ಕೆ ನೀನು ಇಲ್ಲಿಗೆ ಬಂದಿದ್ಯಾ? ಯಾರು ನೀನು? ನೀನು ನನ್ನನ್ನು ಯಾರಿಂದ ಕಾಪಾಡ್ತೀಯಾ? ನನ್ನ ಮದುವೆ ಇದೆ, ನಾನು ಹೋಗಬೇಕು, ನನಗೆ ದಾರಿ ಬಿಡು, ಇವತ್ತು ನನ್ನ ಮದುವೆ. ಬೇಡ ತ್ರಿವೇಣಿ, ನೀನು ಈ ಮದುವೆಯನ್ನು ಆಗಬೇಡ. ನಾನು ನಿನ್ನ ಹತ್ರ ಒಂದು ಸತ್ಯ ಹೇಳಬೇಕು, ನಿನ್ನ ಜನ್ಮ ರಹಸ್ಯದ ಸತ್ಯ. ನಿನಗೋಸ್ಕರ ಅಂತಲೇ ಒಬ್ಬರು ಕಾಯ್ತಾ ಇದ್ದಾರಮ್ಮ. ಏನು? ನನಗೋಸ್ಕರ ಅಂತ ಕಾಯ್ತಾ ಇದ್ದಾರಾ? ಇಲ್ಲ ಇಲ್ಲ, ನಾನು ಪ್ರೀತಿಸಿದ್ದೀನಿ ಒಂದು ಹುಡುಗನ್ನ. ನಾನು ಇವತ್ತು ಅವನ ಜೊತೆ ಮದುವೆ ಆಗ್ತೀನಿ. ನನಗೋಸ್ಕರ ಯಾರು ಕಾಯ್ತಿದ್ದಾರೆ ಅಂತ ಹೇಳಿ ನೀವು? ದೇವತೆ ಮಾಯಾಶಕ್ತಿಯಿಂದ ಅವಳಿಗಾಗಿ ಕಾಯುತ್ತಿರುವ ರಾಜಕುಮಾರನನ್ನು ತೋರಿಸುತ್ತಾಳೆ. ಆ ದೇವತೆ, ಇವರು ಈ ಊರಿನ ರಾಜ್ಕುಮಾರ ಅಂತ ನನಗೆ ಗೊತ್ತಿದೆ. ಇವ್ರಿಗೆ ನನಗೆ ಏನು ಸಂಬಂಧ? ಇವರು ನನಗೋಸ್ಕರ ಕಾಯ್ತಾ ಇದ್ದಾರಾ? ಇವ್ರಿಗೆ ನನಗೆ ಏನು ಸಂಬಂಧ ಅಂತ ಹೇಳಿ. ಹಾಂ, ಆ ರಾಜಕುಮಾರ ಬೇರೆ ಯಾರೂ ಅಲ್ಲ, ಅವರು ನಿಮ್ಮ ಸ್ವಂತ ಮಾವನೇ. ನಿನಗೆ ಜನ್ಮ ನೀಡಿರುವ ತಾಯಿಯ ತಮ್ಮ ಅವರು ನಿನಗೋಸ್ಕರನೇ ಕಾಯ್ತಾ ಇದ್ದಾರೆ. ಅರೆ, ನೀವೇನು ಹೇಳ್ತಾ ಇದ್ದೀರಾ? ಅವರು ನಮ್ಮ ಮಾವನ? ಇಲ್ಲ ಇಲ್ಲ, ನನ್ನನ್ನು ಒಬ್ಬರು ಸಾಕಿದ್ರು, ಅವ್ರು ಇವಾಗೂ ಕೂಡ ಇದ್ದಾರೆ. ಇವ್ರು ಹೇಗೆ ನನ್ನ ಫ್ಯಾಮಿಲಿ ಆಗೋಕ್ಕಾಗುತ್ತೆ? ನಿನಗೆ ಸತ್ಯ ತಿಳಿಬೇಕು ಅಲ್ವಾ? ಸರಿ, ನನ್ನ ಕಥೆಯನ್ನು ಕೇಳು. ಇದು 20 ವರ್ಷದ ಹಿಂದಿನ ಕತೆ. ನಿನ್ನ ತಾಯಿ ಶಶಿಕಲಾ. ಅಂದು ಸೂರ್ಯೋದಯ ಆಗಿತ್ತು. ಆದರೂ ಸಹ ನಿಮ್ಮ ತಾಯಿ ಓಡಿ ಓಡಿ ಕೆಲಸದವನ ಬಳಿ ಓಡಿ ಬಂದು ಹೇಳುತ್ತಾಳೆ, ರಾಜು, ನಿನಗೆ ಗೊತ್ತು ಅಲ್ವಾ, ನನ್ನ ತಮ್ಮ ಇನ್ನು 15 ವರ್ಷದವನು. ಅವನಿನ್ನ 3 ವರ್ಷ ರಾಜ ಆಗೋಕ್ಕಾಗಲ್ಲ. ಅದಕ್ಕೆ ನೀನು ನನ್ನ ಜೊತೆ ಮದುವೆ ಆಗ್ತೀಯಾ? ಅಯ್ಯೋ ಯುವರಾಣಿ, ಇದೇನು ಹೇಳ್ತಾ ಇದ್ದೀರಾ? ನೀವು ನನ್ನನ್ನು ಮದುವೆ ಆಗ್ತೀರಾ? ನಾನೊಬ್ಬ ಸಾಮಾನ್ಯ ಕೆಲಸದವನು, ಅದು ಅಲ್ಲದೆ ನಾನು ಬಡವ. ನೀವು ನನ್ನನ್ನು ಮದುವೆ ಆಗ್ತೀರಾ? ಹೌದು ರಾಜು, ನಾನು ಮದುವೆ ಆಗಿ ಆಸ್ಥಾನನ ನಾನು ನೋಡ್ಕೊಬೇಕು. ನನ್ನ ತಮ್ಮಗೆ 18 ವರ್ಷ ಆಗೋವರೆಗೂ ನಾನೇ ಈ ಆಸ್ಥಾನ ನೋಡ್ಕೊಬೇಕು. ಅದಕ್ಕೋಸ್ಕರ ನೀನು ನನ್ನನ್ನು ಮದುವೆ ಆದರೆ ರಾಜ್ಕುಮಾರಿ, ನಿಮಗೆ ಪಕ್ಕದ ಊರಲ್ಲಿ ಇನ್ನೂ ಬೇಜಾನು ರಾಜಗಳು ಸಿಗ್ತಾರೆ. ನೀವು ನನ್ನಂಥ ಒಬ್ಬ ಬಡವನ್ನ ಯಾಕೆ ಮದುವೆ ಆಗ್ತೀರಾ ರಾಜ್ಕುಮಾರಿ? ಇವೆಲ್ಲ ಬೇಡ. ರಾಜು, ನನಗೆ ಇಲ್ಲಿ ಯಾರ ಮೇಲೂ ನಂಬಿಕೆ ಇಲ್ಲ. ನನಗೆ ನೀನಂದರೆ ತುಂಬ ಇಷ್ಟ. ನೀನು ನನ್ನನ್ನು ಮದುವೆ ಆಗು, ನಾನು ಕೂಡ ಸುಖವಾಗಿ ಇರ್ತೀನಿ. ಇದೇ ನನ್ನ ಆಸೆ. ಹಾಗೆಂದು ಹೇಳಿ ಶಶಿಕಲಾ ಮತ್ತು ರಾಜು ಇಬ್ಬರು ಮದುವೆ ಆಗ್ತಾರೆ. ಮದುವೆ ಆದ ನಂತರ ಇಬ್ಬರು ಆಸ್ಥಾನಕ್ಕೆ ಹೋಗಿ ಅವರ ತಮ್ಮನ ಬಳಿ ಈ ವಿಷಯವನ್ನು ಹೇಳೋಕ್ಕಂತ ಹೋಗ್ತಾರೆ. ಅಕ್ಕ, ಇದೇನೇನು? ನೀನು ಮದುವೆ ಆಗಿಬಿಟ್ಟಿದ್ಯಾ? ನನಗೆ ಹೇಳೇ ಇಲ್ಲ. ನೀನು ಹೇಳಿದಿದ್ರೆ ನಾನು ಧೂಮ್ ಧಾಮಾಗಿ ನೀನು ಮದುವೆ ಮಾಡ್ತಿದ್ದೆ ಅಲ್ವಾ? ಯಾಕಕ್ಕ ನನ್ನ ಹತ್ರ ಹೇಳಿಲ್ಲ? ನೋಡು ಚಂದ್ರು, ನನ್ನ ಮದುವೆ ಆಗಿರೋದು ನೀನು ಅಷ್ಟೊಂದು ತಲೆಗೆ ಹಚ್ಕೊಬೇಡ. ಇನ್ನು 3 ವರ್ಷ ಆದಮೇಲೆ ನಿನ್ನ ಆಸ್ಥಾನನ ನಾನು ನಿನಗೆ ಬರೆಸ್ಕೊಡ್ತೀನಿ, ಸರಿನಾ? ನಿನ್ನ ಆಸ್ಥಾನ ನಾನು ಯಾವತ್ತೂ ತೊಗೊಳೋದಿಲ್ಲ. ಅಯ್ಯೋ ನನ್ನ ಮುದ್ದಿನ ಅಕ್ಕ, ನನ್ನ ಆಸ್ಥಾನನ ನೀನೇ ತಗೊಂಡ್ರೂ ಕೂಡ ನನಗೆ ಯಾವುದೂ ಚಿಂತೆ ಇಲ್ಲ. ನನಗಂತೂ ನಿನ್ನ ಮೇಲೆ ತುಂಬಾ ನಂಬಿಕೆ ಇದೆ, ಸರಿನಾ? ಸರಿ ಚಂದ್ರು, ನಾನು ಮದುವೆ ಆಗಿರೋ ವಿಷಯ ಇವ್ರ ಮನೆಯಲ್ಲೂ ಕೂಡ ಹೇಳಬೇಕು. ಇನ್ಮೇಲೆ ಇವರು ಸಹ ಇಲ್ಲೇ ಇರ್ತಾರೆ, ಸರಿನಾ? ಇನ್ನು 3 ವರ್ಷ ನಾನೇ ಈ ಆಳ್ವಿಕೆ ನಡೆಸ್ತೀನಿ. ಶಶಿಕಲಾ ಮತ್ತು ರಾಜು ಅವರ ಮನೆಗೆ ಹೋಗ್ತಾರೆ. ರಾಜುವಿನ ಅಕ್ಕ ಮತ್ತು ಭಾವ ನೋಡಿ ಬೆರಗಾಗಿ ಕೇಳುತ್ತಾರೆ, ಲೋ ರಾಜು, ಏನೋ ನೀನು ಮದುವೆ ಆಗಿಬಿಟ್ಟಿದ್ಯಾ? ಅದು ಇವರು ರಾಜ್ಕುಮಾರಿ ಅಲ್ವಾ? ಇವ್ರ ಜೊತೆ ಮದುವೆ ಆಗೋಗಿದ್ಯಾ ನೀನು? ಹೇಳ್ದೆ ಕೇಳ್ದೆ ಮದುವೆ ಆಗೋಂಥ ಪರಿಸ್ಥಿತಿ ಬಂತು ಅಕ್ಕ. ಇನ್ಮೇಲೆ ಇಡೀ ರಾಜ್ಯನ ಇವರೇ ನೋಡ್ಕೊತಾರೆ ಒಂದು 3 ವರ್ಷ. ಅದಕ್ಕೋಸ್ಕರ ಇವಾಗ ಇವರು ಮದುವೆ ಆಗೋ ಅನಿವಾರ್ಯ ಇತ್ತು. ಏನೇ ಸಂಧ್ಯಾ, ನಿನ್ನ ತಮ್ಮ ಅಂತೂ ಒಳ್ಳೆ ದುಡ್ಡಿರೋಳನ್ನೇ ಮದುವೆ ಆಗಿಬಿಟ್ಟಿದ್ದಾನೆ. ರಾಜ್ಕುಮಾರಿನ ಮದುವೆ ಆಗೋನಂದರೆ ದುಡ್ಡು ಅಲ್ವಾ ಇನ್ಮೇಲೆ ನಿನಗೆ? ಸರಿ ರಾಜ್ಕುಮಾರಿ ಅವರೇ, ಇನ್ಮೇಲೆ ನೀವು ನನ್ನ ತಮ್ಮನ ಹೆಂಡತಿ ಅಂದಮೇಲೆ ನೀವು ಇದೇ ಮನೇಲಿರಬೇಕು. ನಾವು ಸಹ ಇದೇ ಮನೇಲೇ ನಿಮ್ಮ ಜೊತೆ ಇರ್ತೀವಿ. ಹಾಂ, ಇಲ್ಲ ಇಲ್ಲ ಅತ್ತಿಗೆ, ನಾನು ಆಸ್ಥಾನವನ್ನು ನೋಡ್ಕೊಬೇಕು. ಇನ್ಮೇಲೆ ನಾನೇ 3 ವರ್ಷ ರಾಜ್ಯನ ಆಳ್ತೀನಿ. ನಾನು ಅಲ್ಲೇ ಇರಬೇಕು. ನಾನಿಲ್ಲಿ ಇರೋದಕ್ಕೆ ಆಗೋದಿಲ್ಲ. ಏನು? ನೀನು ಅಲ್ಲೇ ಇರ್ತೀಯಾ? ಮತ್ತು ನಾವು ಮಾತ್ರ ಇಲ್ಲಿರೋದಾ? ಇಲ್ಲ ಇಲ್ಲ, ಇನ್ಮೇಲೆ ನೀನು ನಮ್ಮ ಪರಿವಾರ ಅಂದರೆ ನಾನು ಸಹ ನಿಮ್ಮ ಜೊತೆ ಅರಮನೆಯಲ್ಲೇ ಇರ್ತೀವಿ. ಏನಂತೀಯ? ನಮ್ಮನ್ನು ಕರ್ಕೊಂಡು ಹೋಗ್ತೀಯಾ? ಹಾಂ ಅತ್ತಿಗೆ, ಇದಂತೂ ಬಹಳನೇ ಖುಷಿ ವಿಚಾರ. ನೀವು ಸಹ ನನ್ನ ಜೊತೆ ಅರಮನೆಗೆ ಬನ್ನಿ. ನಾನು ಇವಾಗಲೇ ಕರ್ಕೊಂಡು ಹೋಗ್ತೀನಿ. ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ.
ರೀ ನಡೀರಿ, ಅವ್ರ ಮುಂದೆ ಏನು ಮಾತಾಡಬೇಡಿ ಸರಿನಾ? ಏನಿದ್ರು ನಾವು ಸಪ್ರೇಟಾಗಿ ಮಾತಾಡೋಣ. ಇನ್ನು ಅರಮನೆಗೆ ಹೋಗೋಣ, ನಾವಂತೂ ಅಲ್ಲಿ ಖುಷಿಯಾಗಿರ್ಬೋದು, ನಡೀರಿ. ಹಾಗೆಂದು ಹೇಳಿ ಅವರ ಅಕ್ಕ ಮತ್ತು ಭಾವನನ್ನು ಸಹ ಅರಮನೆಗೆ ಕರ್ಕೊಂಡು ಹೋಗ್ತಾಳೆ. ಆ ವಿಶಾಲವಾದ ಅರಮನೆಯನ್ನು ನೋಡಿ ಇಬ್ಬರ ಮನಸ್ಸಿನಲ್ಲಿ ಆಸೆ ಉತ್ಪತ್ತಿಯಾಗುತ್ತದೆ. ಸಂಧ್ಯಾ, ನಾನಂತೂ ಕನಸಲ್ಲಷ್ಟೇ ಈ ಥರ ನೋಡಿದ್ದಿದ್ದು. ಇಲ್ಲಿ ನೋಡಿದ್ರೆ ಇಷ್ಟೊಂದು ದೊಡ್ಡ ಅರಮನೆನಾ? ನನಗಂತೂ ಬಹಳನೇ ಖುಷಿ ಆಗ್ತಿದೆ, ಎಷ್ಟು ವಿಶಾಲವಾಗಿದೆ. ಹಾರಿ ಮೆಲ್ಲಗೆ ಮಾತಾಡಿ. ಈ ಅರಮನೆನೆಲ್ಲ ನಾವೇ ನಮ್ಮ ಸ್ವಂತಕ್ಕೆ ವಶ ಮಾಡ್ಕೊಂಡ್ಬಿಡ್ಬೇಕು ಹೇಗಾದರೂ ಮಾಡಿ. ಇದೇ ನನ್ನ ಆಸೆ. ಇಷ್ಟು ದೊಡ್ಡ ಅರಮನೆ ನಾನು ಯಾವತ್ತೂ ನೋಡಿರಲಿಲ್ಲ. ನೋಡೇ ಸಂಧ್ಯಾ, ಈ ಅರಮನೆನ ನಮ್ಮ ವಶಕ್ಕೆ ತಗೊಬೇಕಂದ್ರೆ ನಾವೇನಾದರೂ ಮಾಡಬೇಕು. ನಿನ್ನ ಹತ್ರ ಏನಾದರೂ ಪ್ಲ್ಯಾನ್ ಇದೆಯಾ ಅಂತ ಹೇಳು. ರೀ, ಏನಾದರೂ ಪ್ಲ್ಯಾನ್ ಯೋಚನೆ ಮಾಡಿದ್ದೀರಾ? ನನ್ನ ಹತ್ರ ಅಂತೂ ಒಂದು ಪ್ಲ್ಯಾನ್ ಇದೆ. ಈ ಅರಮನೆ, ಈ ಆಸ್ತಿ ಇವೆಲ್ಲ ನಮಗೆ ಸೇರುತ್ತೆ. ನಾವೇ ಆರಾಮಾಗಿ ರಾಜ್ಯ ಆಳ್ಬೋದು. ವಾವ್, ಇದಪ್ಪ ನನ್ನ ಹೆಂಡತಿ ಅಂದರೆ. ನನ್ನ ಹತ್ರ ಅಂತೂ ಯಾವುದೂ ಪ್ಲ್ಯಾನ್ ಇಲ್ಲಪ್ಪ. ನಿನ್ನ ಹತ್ರ ಪ್ಲ್ಯಾನ್ ಇದೆಯಾ? ಸರಿ ಹೇಳು, ನಾವು ಆ ಪ್ಲ್ಯಾನನ್ನೇ ಎಕ್ಸಿಕ್ಯೂಟ್ ಮಾಡೋಣ. ಹೇಳು. ಇನ್ನು 1 ವರ್ಷ ಅವ್ರ ಜೊತೆ ಚೆನ್ನಾಗಿರೋಣ. 1 ವರ್ಷ ಆದಮೇಲೆ ಅವ್ರಿಗೆ ಮಗು ಹುಟ್ಟುತ್ತೆ ಅಲ್ವಾ? ಮಗು ಹುಟ್ಟಿದಾಗ ನನ್ನ ತಮ್ಮ ಮತ್ತು ರಾಣಿನ ಇಬ್ಬರನ್ನೂ ನಮ್ಮ ದಾರಿಯಿಂದ ತೆಗೆದುಬಿಡೋಣ. ವಾವ್, ಇದಂತೂ ಒಳ್ಳೆ ಐಡಿಯಾ. ಇಬ್ಬರನ್ನೂ ಸಾಯಿಸ್ಬಿಡೋದಾ? ಸರಿ ಸರಿ, ಇದನ್ನೇ ಪ್ಲ್ಯಾನನ್ನು ಇಟ್ಕೊಳ್ಳೋಣ. ಅಲ್ಲಿವರೆಗೂ ನಾವು ಅವ್ರ ಜೊತೆ ಸಂಶಯ ಬರದೇ ಇರೋಂಗೆ ಚೆನ್ನಾಗಿರಬೇಕು. ಹೀಗೆ ಕಾಲಕ್ರಮೇಣ 1 ವರ್ಷ ಕಳೆಯಿತು. 1 ವರ್ಷದ ನಂತರ ಶಶಿಕಲಾ ಮತ್ತು ರಾಜುವಿಗೆ ಒಂದು ಸುಂದರವಾದ ಹೆಣ್ಣು ಮಗು ಹುಟ್ಟಿತ್ತು. ಆ ಸಮಯದಲ್ಲಿ ಅವರ ಅಕ್ಕ ಬರುತ್ತಾಳೆ ಅಲ್ಲಿಗೆ. ರಾಜು, ಯುವರಾಣಿ ತಗೊಳ್ಳಿ, ನೀವು ತುಂಬಾ ಸುಸ್ತಾಗಿರ್ತೀರ ಅಂದ್ಬಿಟ್ಟು ನಾನು ಪಾನಕ ಮಾಡ್ಕೊಂಬಂದಿದ್ದೀನಿ ನನ್ನ ಕೈಯಾರೆ. ನೀವಿಬ್ಬರು ಇದನ್ನು ಕುಡಿಬೇಕು. ಹಾಗೆಂದು ಹೇಳಿ ಪಾನಕವನ್ನು ಕೊಡುತ್ತಾಳೆ. ಆ ಪಾನಕವನ್ನು ಕುಡಿದ ನಂತರವೇ ಇಬ್ಬರು ಸಾವನ್ನಪ್ಪುತ್ತಾರೆ. ಅಂತೂ ಇಂತೂ ಇವರಿಬ್ಬರನ್ನ ನನ್ನ ದಾರಿಯಿಂದ ತೆಗೆದಾಯಿತು. ಹಾಗೆಂದು ಹೇಳಿ ಅಲ್ಲಿಂದ ಮಗುವನ್ನು ಸಹ ಎತ್ತಿಕೊಂಡು ಹೊರಟು ಹೋಗ್ತಾಳೆ. ಸ್ವಲ್ಪ ಸಮಯದ ನಂತರ ರಾಜ್ಕುಮಾರ ಚಂದ್ರು ಅಲ್ಲಿಗೆ ಬರುತ್ತಾನೆ. ಅವರ ಅಕ್ಕ ಮತ್ತು ಭಾವನ ಸಾವನ್ನು ನೋಡಿ ಬಿಕ್ಕಿಸಿ ಬಿಕ್ಕಿಸಿ ಅಳುತ್ತಾನೆ. ಅಕ್ಕ, ಎದ್ದೇಳು ಅಕ್ಕ, ನೀನು ಹೇಗಕ್ಕ ನನ್ನನ್ನು ಬಿಟ್ಟು ಹೋದೆ? ಸೈನಿಕರೇ ಬನ್ನಿ ಇಲ್ಲಿ. ಒಬ್ಬ ಸೈನಿಕನನ್ನು ಕರೆದು ಹೇಳುತ್ತಾನೆ. ಅಲ್ಲಿರುವ ಒಬ್ಬ ಸೈನಿಕನನ್ನು ಕರೆದು ಹೇಳ್ತಾನೆ, ಮಗುವನ್ನು ಹುಡುಕಿ, ನಮ್ಮ ಅಕ್ಕನ ಮಗುನ ಹುಡುಕಿ ಬೇಗ. ಆದರೆ ಇತ್ತ ಕಡೆ ಸಂಧ್ಯಾ ಆ ಮಗುವನ್ನು ತೆಗೆದುಕೊಂಡು ಕಾಡಿನ ಮಧ್ಯದಲ್ಲಿ ಒಂದು ಕಲ್ಲಿನ ಮೇಲೆ ಬಿಟ್ಟು ಹೊರಟು ಹೋಗುತ್ತಾಳೆ. ಆ ಮಗು ಕಾಡಿನಲ್ಲಿ ಒಂದೇ ಅಳುತ್ತಾ ಇರುತ್ತದೆ. ಈ ಶಬ್ದವನ್ನು ಕೇಳಿ ದೇವತೆ ಕೆಳಗಿಳಿದು ಬರುತ್ತಾಳೆ. ಆಕೆ ಆ ಮಗುವನ್ನು ತೆಗೆದುಕೊಂಡು ಒಬ್ಬ ಮಕ್ಕಳಿಲ್ಲದ ಪರಿವಾರಕ್ಕೆ ಆ ಮಗುವನ್ನು ಕೊಡುತ್ತಾಳೆ. ಏನು? ಹಾಗಂದರೆ ನೀವು ನನ್ನನ್ನು ಕಾಪಾಡಿದ್ರಾ? ನನ್ನ ಸ್ವಂತ ಅತ್ತೆ ಮತ್ತು ಮಾವ ಅವರೇ ನನ್ನನ್ನು ಈ ಥರ ಪರಿಸ್ಥಿತಿಗೆ ತಂದ್ರ? ನಮ್ಮಮ್ಮ ಮತ್ತು ನಮ್ಮ ಅಪ್ಪನ ಸಾಯಿಸಿದ್ದು ಸಹ ಅವರೇನಾ? 20 ವರ್ಷದಿಂದ ನಿಮ್ಮ ಮಾವ ನಿನ್ನ ಹುಡುಕ್ತಾ ಇದ್ದಾರೆ, ನನ್ನ ಜೊತೆ ಬಾ. ಹಾಗೆಂದು ಹೇಳಿ ಅಲ್ಲಿರುವ ದೇವತೆ ಅವಳನ್ನು ಕರೆದುಕೊಂಡು ಹೋಗ್ತಾಳೆ. ರಾಜ ಚಂದ್ರು, ಈಕೆ ಬೇರೆ ಯಾರೂ ಅಲ್ಲ, ನಿಮ್ಮ ಅಕ್ಕ ಶಶಿಕಲಾಳ ಏಕೈಕ ಮಗಳು ತ್ರಿವೇಣಿ. ಕಳೆದು ಹೋದ ಮಗಳೇ ಇವಳು. ಏನು? ತ್ರಿವೇಣಿನ? ನನಗೆ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡ್ತು. ನನಗಂತೂ ತುಂಬಾ ಖುಷಿಯಾಯಿತು. ಎಲ್ಲಿದ್ದಮ್ಮ ನೀನು? ಮಾವ, ಇದೇನು ಹೇಳ್ತಾ ಇದ್ದೀರಾ? ನೋಡಿದ ತಕ್ಷಣವೇ ಗೊತ್ತಾಯ್ತಾ? ಅದು ಹೇಗೆ ಗೊತ್ತಾಗುತ್ತೆ? ಬೇರೆ ಯಾರೋ ಆಗಿರ್ಬೋದಲ್ವಾ ನಾನು? ನಾನೇ ಅಂತ ಹೇಗೆ ನಂಬಿದ್ರಿ ನೀವು? ಅಯ್ಯೋ ಹುಚ್ಚಿ, ನನಗಿಷ್ಟು ಗೊತ್ತಾಗಲ್ವಾ? ನೀನು ತ್ರಿವೇಣಿ, ನನ್ನ ಅಕ್ಕನ ಮಗಳು. ನೋಡೋದಕ್ಕೆ ನನ್ನ ಅಕ್ಕನಾಗೆ ಇದೆಯಾ? ಅಚ್ಚೆ ಹೊಯ್ಸ್ದಂಗಿದೆ. ಆದರೆ ಮಾವ, ನಾನು ಸೇಡು ತೀರಿಸ್ಕೊಬೇಕು. ನನ್ನನ್ನು ನಿಮ್ಮನ್ನು ದೂರ ಮಾಡಿದ್ರು ಅವರು. ನಾನು ಇದಕ್ಕೆ ಸೇಡು ತೀರಿಸ್ಕೊಬೇಕು ಮಾವ. ನೀನೇನಾದರೂ ಮಾಡಿ. ತ್ರಿವೇಣಿ, ಅವೆಲ್ಲ ಬಿಡು, ಅದೆಲ್ಲ ಆಗೋಗಿರೋ ಕತೆ. ನೀನು ನನ್ನಿಂದ ದೂರ ಇದ್ದೆ ಇಷ್ಟು ದಿನ. ಇವಾಗ ನೀನು ನನಗೆ ಸಿಗದೆ ಅಲ್ವಾ? ನನಗದೇ ಬಹಳನೇ ಖುಷಿ ಆಗ್ತಾ ಇದೆ. ದೇವತೆ, ನೀನು ನನಗೆ ಹೇಳಿರೋ ಈ ಎಲ್ಲ ಸತ್ಯವನ್ನು ನಮ್ಮ ಮಾವನಿಗೆ ಸಹ ಹೇಳು. ಹೌದು ರಾಜ ಚಂದ್ರು, ನಿನ್ನ ಸೊಸೆಯನ್ನು ನಿನ್ನಿಂದ ದೂರ ಮಾಡಿದ್ದು ಮತ್ತು ನಿನ್ನ ಅಕ್ಕ ಮತ್ತು ಭಾವನನ್ನು ಸಾಯಿಸಿದ್ದು ಒಂದೇ ವ್ಯಕ್ತಿ. ನಿಮ್ಮ ಭಾವ ಅವರ ಸ್ವಂತ ಅಕ್ಕ ಸಂಧ್ಯಾನೇ. ಏನು ಹೇಳ್ತಿದ್ದೀರ ನೀವು? ನಾನು ನಮ್ಮ ಅಕ್ಕ ನಮ್ಮ ಭಾವ ಸಾಮಾನ್ಯವಾಗಿ ಸತ್ತೋದ್ರು ಅಂತ ಅಂದ್ಕೊಂಡೆ. ಆದರೆ ಇದೊಂದು ಕೊಲೆನಾ? ಮತ್ತು ನನ್ನ ಸೊಸೆನ ನನ್ನಿಂದ ದೂರ ಮಾಡಿದ್ರಾ?
ಹಾ ದೇವತೆ, ನಾನು ಅವ್ರ ಮೇಲೆ ಸೇಡು ತೀರಿಸ್ಕೊಬೇಕು. ನನ್ನ ಬಾಲ್ಯ, ನನ್ನ ತಂದೆ ತಾಯಿ ಎಲ್ಲವನ್ನೂ ಕಿತ್ಕೊಂಡ್ರು. ಅವರಿಗೆ ಜೈಲಾಗಲೇಬೇಕು. ನೀನು ಅವರನ್ನು ಇಲ್ಲಿ ನಿನ್ನ ಜಾದೂ ಶಕ್ತಿಯಿಂದ ಕರೆಸು. ಹಾಗೆಂದು ಹೇಳಿದಾಗ ಅಪ್ಸರೆ ಆಕೆಯ ಜಾದೂ ಶಕ್ತಿಯಿಂದ ಸಂಧ್ಯಾ ಮತ್ತು ಅವಳ ಗಂಡನನ್ನು ಅಲ್ಲಿಗೆ ಕರೆಸುತ್ತಾಳೆ. ಅರೆ, ನಾವಂತೂ ಮನೇಲಿದ್ವಿ, ಇಲ್ಲಿ ಹೇಗೆ ಬಂದ್ವಿ? ಅರೆ, ನೀನಾ ರಾಜ? ಹಾ ಹೌದು, ನಾನೇ ರಾಜ ಚಂದ್ರು. ನನಗೆ ಎಲ್ಲ ಸತ್ಯವೂ ಗೊತ್ತಾಗಿದೆ. ನನ್ನ ಅಕ್ಕ ಮತ್ತು ನನ್ನ ಭಾವನನ್ನು ಸಾಯಿಸಿದ್ದೀರಾ, ನನ್ನ ಸೊಸೆಯನ್ನು ದೂರ ಮಾಡಿದ್ದೀರಾ. ನಿಮ್ಮಿಬ್ಬರಿಗೆ ಜೈಲಾಗುತ್ತೆ. ಇವಾಗ ನಿನಗೆ ಖುಷಿನ ತ್ರಿವೇಣಿ? ಅವರಿಬ್ಬರನ್ನು ಜೈಲಲ್ಲಿ ಹಾಕಿದ್ದಾಯಿತು. ತಗೋ, ಇದೇ ನಿನ್ನ ರೂಮು. ಇನ್ಮೇಲೆ ಇದೇ ಕೋಣೆಯಲ್ಲಿ ನೀನು ಆರಾಮಾಗಿ ವಿಶ್ರಾಂತಿ ಪಡಿ. ಮಾವ, ನನಗೆ ಖುಷಿ ಇದೆ ಅವ್ರಿಗೆ ಜೈಲಾಯ್ತಂತ. ಆದರೆ ನಾನು ನಿಮ್ಮ ಹತ್ರ ಒಂದು ಕೋರಿಕೆಯನ್ನು ಹೇಳಬೇಕು. ನಾನೊಂದು ಹುಡುಗನ್ನ ಪ್ರೀತಿಸ್ತಾ ಇದ್ದೀನಿ. ಇವತ್ತು ಅವನ ಜೊತೆ ನನ್ನ ಮದುವೆ ಇತ್ತು. ತ್ರಿವೇಣಿ, ಪ್ರೀತಿ ಪ್ರೇಮ ಇವೆಲ್ಲ ಬೇಡಮ್ಮ. ನಾನೇ ಒಂದು ಸುಂದರವಾದ ಯುವರಾಜನನ್ನು ಹುಡುಕಿ ನಿನ್ನನ್ನು ಮದುವೆ ಮಾಡಿಸ್ತೀನಿ. ನೀನು ಆರಾಮಾಗಿ ಅರಮನೆಯಲ್ಲಿ ಇರ್ಬೋದು. ಇಲ್ಲ ಮಾವ, ನಾನು ಮದುವೆ ಆದರೆ ಅವರನ್ನೇ ಆಗೋದು. ನಾನು ಅವ್ರನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ನೋಡಿ, ನಾನು ಮದುವೆ ಬಟ್ಟೆ ಕೂಡ ಹಾಕ್ಕೊಂಡಿದ್ದೀನಿ. ಇವತ್ತು ಅವ್ರ ಜೊತೆ ನನ್ನ ಮದುವೆ ಇತ್ತು. ನಾನು ಅವರನ್ನೇ ಆಗ್ತೀನಿ. ಅಯ್ಯೋ ತ್ರಿವೇಣಿ, ನೀನು ನಿಮ್ಮಮ್ಮನ್ನ ಬಿಟ್ಟೇ ಇಲ್ಲ ಎಲ್ಲೂ ಸಹ. ನಿಮ್ಮಮ್ಮ ಸಹ ಇದೇ ತಪ್ಪನ್ನು ಮಾಡಿದ್ಲು. ಅದಕ್ಕೆ ಅವಳ ಜೀವನ ಹೀಗಾಯಿತು. ನೀನು ಹಾಗೆ ಮಾಡಿದ್ರೆ? ಮಾವ, ನಾನು ಸೇಮ್ ನಮ್ಮಮ್ಮನ ಹಾಗೆ ಅಂತೀರಾ? ಮತ್ತು ನಾನು ಸಹ ಹಠಮಾರಿನೇ. ನಾನು ಮದುವೆ ಆಗಬೇಕಂದ್ರೆ ಅವನನ್ನೇ ಆಗ್ತೀನಿ ಮಾವ. ಸರಿ ತ್ರಿವೇಣಿ, ಆ ಹುಡುಗನ್ನ ಕರೆಸು. ಇದೇ ಅರಮನೆಯಲ್ಲಿ ನಾನು ನಿಮ್ಮಿಬ್ಬರಿಗೆ ಮದುವೆ ಮಾಡಿಸ್ತೀನಿ. ಇವಾಗ ಖುಷಿನಾ? ರಾಜ ಚಂದ್ರು ಹಾಗೆಂದ ನಂತರ ತ್ರಿವೇಣಿ ಅವಳನ್ನು ಪ್ರೀತಿಸುತ್ತಿರುವ ಹುಡುಗನ ಜೊತೆ ಮದುವೆ ಆಗ್ತಾಳೆ. ಅಂತೂ ಇಂತೂ ನನಗೆ ನಿನಗೆ ಮದುವೆ ಆಗೋಯ್ತು. ಈಗ ಈ ಇಡೀ ಆಸ್ಥಾನ, ಈ ರಾಜಭಾರ ಎಲ್ಲ ನಂದು. ಶ್ಯಾಮ್ ಹಾಗೆಂದು ಹೇಳಿದಾಗ ತ್ರಿವೇಣಿ ಅಲ್ಲಿಂದ ಅವಳ ಅಣ್ಣನ ಬರಿ ಹಿಂದೆ ಸರಿದು ಹೋಗುತ್ತಾಳೆ ಭಯದಿಂದ. ಶ್ಯಾಮ್ ಒಂದು ಮಂತ್ರವನ್ನು ಹೇಳಿ ಜೈಲಿನಲ್ಲಿರುವವರನ್ನು ಸಹ ಬಿಡುಗಡೆ ಮಾಡುತ್ತಾನೆ. ಅರೆ, ಇದೇನು ನೀನು ಮಂತ್ರ ಹೇಳಿ ಇವ್ರನ್ನ ಜೈಲಿಂದ ಬಿಡುಗಡೆ ಮಾಡ್ದ? ನನ್ನ ಸೊಸೆ ಜೀವನನ ಹಾಳು ಮಾಡ್ತಿದ್ಯಾ? ಯಾರು ನೀನು? ಅರೇ ರಾಜ, ಇವನು ಸಹ ನಮ್ಮ ಜೊತೆ ಇರೋನೆ, ಸರಿನಾ? ನಾವು ನಿಮ್ಮನ್ನೆಲ್ಲ ನಮ್ಮ ಬುಟ್ಟಿಗೆ ಹಾಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ವಿ. ಈ ಅರಮನೆಯೆಲ್ಲ ನಮಗೆ ಸಿಗಬೇಕಂತ. ಆದರೆ ಶ್ಯಾಮ್, ನಾನು ನಿನ್ನನ್ನು ಮನಸಾರೆ ಇಷ್ಟಪಟ್ಟೆ. ಅದಕ್ಕೆ ನಮ್ಮ ಮಾವನಿಗೆ ಹೇಳಿ ನಾವಿಬ್ಬರು ಇವತ್ತು ಮದುವೆ ಆಗಿದ್ವಿ. ನಾನು ನಿನ್ನನ್ನು ಮನಸಾರೆ ಇಷ್ಟಪಟ್ಟೆ. ರೇ ತ್ರಿವೇಣಿ, ನಿನ್ನನ್ನಂತೂ ನಾನು ಬುಟ್ಟಿಗೆ ಹಾಕ್ಕೊಳೋದು ತುಂಬಾ ಈಸಿಯಾಗಿತ್ತು. ನಾನಂತೂ ಯಾಸ್ತನಕ್ಕೋಸ್ಕರ ಅಷ್ಟೇ ನಿನ್ನನ್ನು ಬುಟ್ಟಿಗೆ ಹಾಕ್ಕೊಂಡೆ. ನನಗೆ ನಿನ್ನ ಮೇಲೆ ಯಾವ ಇಂಟ್ರೆಸ್ಟೂ ಇಲ್ಲ. ಹಾಗೆಂದು ಹೇಳಿದಾಗ ತ್ರಿವೇಣಿ ಕೈ ಮುಗಿದು ದೇವತೆಯನ್ನು ನೆನೆಸಿಕೊಳ್ಳುತ್ತಾಳೆ. ದೇವತೆ ಭೂಮಿಗೆ ಇಳಿದು ಅವರ ಮೇಲೆ ಮಾಯಾಜಾಲವನ್ನು ಬೀಸುತ್ತಾಳೆ. ಮಾಯಾಜಾಲ ಬೀಸಿದ ನಂತರ ಎಲ್ಲರೂ ಕಲ್ಲಾಗಿ ಬಿಡುತ್ತಾರೆ. ತ್ರಿವೇಣಿಗೆ ಬಹಳನೇ ನೋವಾಗುತ್ತದೆ. ರಾಜ, ತ್ರಿವೇಣಿ, ಇನ್ಮೇಲೆ ನೀವು ಇವ್ರನ್ನ ಜೈಲಲ್ಲಿ ಹಾಕ್ರಿ. ಇವ್ರಿನ್ಯಾವತ್ತೂ ಜೀವಂತವಾಗಿ ಬರೋದಿಲ್ಲ. ದೇವತೆ, ಇವರನ್ನ ಕಲ್ಲಾಗಿ ಮಾಡಿ ಒಳ್ಳೇದು ಮಾಡಿದೆ. ಸೈನಿಕರೇ, ಇವರನ್ನ ಈಗಲೇ ಜೈಲಲ್ಲಿ ಹಾಕ್ರಿ. ಜೀವನ ಪೂರ್ತಿ ಜೈಲಲ್ಲೇ ಇರಬೇಕು ಇವರು. ಮಾವ, ನನ್ನಿಂದ ತುಂಬಾ ತಪ್ಪಾಯಿತು ಮಾವ, ನನ್ನನ್ನು ಕ್ಷಮಿಸ್ಬಿಡಿ. ನೀವು ತೋರಿಸಿದ ಹುಡುಗನೇ ಮದುವೆ ಆಗ್ತೀನಿ. ಆದರೆ ಒಂದು ಕಂಡೀಷನ್, ನೀವು ಸಹ ನನ್ನ ಜೊತೆ ಮದುವೆ ಆಗಬೇಕು. ಸರಿ. ಹಾಗಾದರೆ ನಾನು ನನಗೋಸ್ಕರ ರಾಣಿನೂ ಹುಡುಕ್ತೀನಿ, ನಿನಗೋಸ್ಕರ ಒಳ್ಳೆ ಹುಡುಗನೂ ಸಹ ಹುಡುಕ್ತೀನಿ. ನಾವಿಬ್ಬರು ಒಂದೇ ಸರಿ ಮದುವೆ ಆಗೋಣ. ಮರುದಿನ ರಾಜ ಚಂದ್ರು ಅವರ ಸೈನಿಕರನ್ನು ಪಕ್ಕದ ಊರಿನಲ್ಲಿ ರಾಜಕುಮಾರಿ ಮತ್ತು ರಾಜಕುಮಾರನನ್ನು ಹುಡುಕಲು ಕಳಿಸುತ್ತಾನೆ. ಒಬ್ಬ ಶ್ರೇಷ್ಠ ರಾಜಕುಮಾರ ಮತ್ತು ರಾಜಕುಮಾರಿ ಸಿಕ್ಕ ನಂತರ ಇಬ್ಬರು ಮದುವೆಯಾಗುತ್ತಾರೆ. ಚಂದ್ರುವಿಗೆ ಸಹ ಅವನ ರಾಣಿ ಸಿಕ್ಕಿದ್ದಳು. ಹಾಗೆ ತ್ರಿವೇಣಿಗೆ ಅವನ ರಾಜ ಸಿಕ್ಕಿದ್ದ. ಆ ನಂತರ ಎಲ್ಲರೂ ಆಸ್ಥಾನದಲ್ಲಿ ಖುಷಿಯಿಂದ ಜೀವನ ಮಾಡಲು ತೊಡಗುತ್ತಾರೆ. ಸೊ ಹಾಯ್ ಫ್ರೆಂಡ್ಸ್, ನನ್ನ ಕತೆ ನಿಮಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹೆಸರನ್ನು ಬಳಸಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.